ನ್ಯೂ ಇಯರ್ 2026 ಬರ್ತಿದ್ದಂತೆ ಜನರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಿದ್ಯಾ ಅಂತ ಹೊಸ ವರ್ಷಕ್ಕೆ ಕಾರು, ಎಸಿ, ಫ್ರಿಡ್ಜ್ ದರದಲ್ಲಿ ಭಾರಿ ಏರಿಕೆ ಆಗ್ತಿದೆ. ಫೋಕ್ಸ್ ವ್ಯಾಗನ್, ಹುಂಡೈ ಬೆಲೆ 3% ಏರಿಕೆ ಆಗ್ತಿರೋ ಅಂಥದ್ದು. ಎಸಿ ಮತ್ತು ಫ್ರಿಡ್ಜ್ ದರ ಕೂಡ ಏರಿಕೆ ಆಗ್ತಿದೆ. 10% ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಕೇಂದ್ರ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಸಿಹಿ ಸುದ್ದಿ ಇದೆ. ಏನ್ ನೋಡೋಣ. 8ನೇ ವೇತನದ ಆಯೋಗದ ಶಿಫಾರಸು ಇಂದಿನಿಂದ ಜಾರಿಯಾಗತ್ತಂತೆ. ಜಾಲತಾಣಗಳ ಬಳಕೆಗೆ ಸಿಮ್ ದೃಢೀಕರಣ ಕಡ್ಡಾಯ ಅಂತ ಹೇಳ್ತಿದೆ ಸರ್ಕಾರ. ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಬಳಕೆ ಇರ್ಬೋದು, ಸಿಮ್ ದೃಢೀಕರಣ ಇದೆಲ್ಲದಕ್ಕೂ ಸಿಮ್ ಕಡ್ಡಾಯವಾಗಿ ಇರಲೇಬೇಕು. ದೃಢೀಕರಣ ಆಗಬೇಕು ಸಿಮ್ ಅನ್ನೋ ಅಂಥದ್ದು. ಅಕ್ರಮ ಪತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಈ ನಿಯಮ ಜಾರಿ ಮಾಡಲಾಗಿದೆ. ಹೆಂಗ್ ಬೇಕಂಗ್ ಸಿಮ್ ತಗೊಂಡು ಬಳಕೆ ಮಾಡುವಂತಿಲ್ಲ. ಸಿಮ್ ತಗೊಂಡಾದ್ಮೇಲೆ ಅದರ ದೃಢೀಕರಣ ಅವಶ್ಯ ಅಂತ. ಇನ್ನೊಂದು ಕಡೆ ಬೆಲೆ ಏರಿಕೆಯ ಶಾಕ್ ಕೂಡ ಸಿಗ್ತಿರೋ ಅಂಥದ್ದು. ಎಸಿ, ಫ್ರಿಡ್ಜ್ ದರ ಒಂದು ಕಡೆ 10% ವರೆಗೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದ್ರೆ, ಇನ್ನೊಂದು ಕಡೆ ಕೆಲವು ವಸ್ತುಗಳ ಮೇಲೂ ಕೂಡ ಹೆಚ್ಚಾಗ್ತಿರೋ ಅಂಥದ್ದು. ಅದು ಎಸಿ ಇರಬಹುದು, ಜೊತೆಗೆ ಹುಂಡೈ ಕಾರ್ ಬೆಲೆಯೂ ಕೂಡ 3% ಹೆಚ್ಚಾಗತ್ತೆ ಅನ್ನುವಂಥದ್ದು. ಇನ್ನು ಜಾಲತಾಣಗಳನ್ನು ಅಂದರೆ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡುವಾಗ, ಇಂಟರ್ನೆಟ್ಟನ್ನು ಬಳಕೆ ಮಾಡುವಾಗ ಯಾವುದೇ ಥರದ ಡಾಟಾ ಉಪಯೋಗ ಮಾಡಬೇಕಾದ್ರೆ ಸಿಮ್ ದೃಢೀಕರಣವಾಗಬೇಕು ಅಂತ ಇದೀಗ ಕೇಂದ್ರ ಸರ್ಕಾರ ನಿಯಮವನ್ನು ಜಾರಿ ಮಾಡ್ತಿದೆ. ಅಕ್ರಮ ಪತ್ತೆಗೆ ಕೇಂದ್ರ ಸರ್ಕಾರ ಈ ರೀತಿ ನಿಯಮವನ್ನು ಜಾರಿ ಮಾಡ್ತಿರೋ ಅಂಥದ್ದು.